ಕೊಡಗು ಜಿಲ್ಲೆಯಲ್ಲಿ ಹಲವು ವರ್ಷಗಳಿಂದ ನಿವೇಶನಕ್ಕಾಗಿ ಗ್ರಾಮ ಪಂಚಾಯಿತಿಗಳಿಗೆ ಅರ್ಜಿ ಸಲ್ಲಿಸಿರುವ ನಿವೇಶನ ರಹಿತರಿಗೆ ಮೊದಲ ಆದ್ಯತೆ ನೀಡಿ ನಿವೇಶನ ಹಂಚಿಕೆ ಮಾಡಬೇಕು ಅಂತ ನಿವೇಶನ ರಹಿತ ಹೋರಾಟ ಸಮಿತಿ ಹಾಗೂ ಎಐಟಿಯುಸಿ ಜಿಲ್ಲಾ ಶಾಖೆ ಒತ್ತಾಯಿಸಿದೆ. ಸೂರಿಗಾಗಿ ಸಮರ ಹೆಸರಲ್ಲಿ ಸಮಿತಿಯು 2005ರಿಂದ ಜಿಲ್ಲೆಯ ವಿರಾಜಪೇಟೆ, ಸೋಮವಾರಪೇಟೆ ಮತ್ತು ಮಡಿಕೇರಿ ತಾಲೂಕುಗಳಲ್ಲಿ ನಿವೇಶನ ರಹಿತ ಆದಿವಾಸಿಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಅರಣ್ಯ ಪ್ರದೇಶದ ಹೊಳೆ ಪೈಸಾರಿ ನಿವಾಸಿಗಳು, ತೋಟದ ಲೈನ್ ಮನೆಗಳಲ್ಲಿ ಹಾಗೂ ಬಾಡಿಗೆ ಮನೆಗಳಲ್ಲಿ ವಾಸಿಸುವ ಕುಟುಂಬಗಳಿಗೆ ನಿವೇಶನ ಮತ್ತು ಮನೆಗಳನ್ನು ಒದಗಿಸಬೇಕೆಂದು ವಿವಿಧ ಹೋರಾಟಗಳನ್ನು ನಡೆಸಿದೆ ಎಂದು ಎಐಟಿಯುಸಿ ಜಿಲ್ಲಾಧ್ಯಕ್ಷ ಎಚ್.ಎಂ. ಸೋಮಪ್ಪ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಸೋಮವಾರಪೇಟೆ ಹೋಬಳಿಯಲ್ಲಿ ಪೈಸಾರಿ ಜಾಗವೇ ಇಲ್ಲ ಅಂತ ಕಂದಾಯ ಇಲಾಖೆ ಅಧಿಕಾರಿಗಳಿಂದ ತಿಳಿದುಬಂದಿದೆ. ಸರ್ಕಾರದ ಪೈಸಾರಿ ಜಾಗವನ್ನೆಲ್ಲ ಭೂಮಾಲೀಕರು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ದೂರಿದರು. ಕೂಡಲೇ ಸರ್ಕಾರ ಶ್ರೀಮಂತ ಭೂಮಾಲೀಕರು ಒತ್ತುವರಿ ಮಾಡಿಕೊಂಡ ಜಾಗವನ್ನು ತೆರವುಗೊಳಿಸಿ ನಿವೇಶನ ರಹಿತರಿಗೆ ನೀಡಬೇಕೆಂದು ಒತ್ತಾಯಿಸಿದರು. ಕುಂಬೂರಿನಲ್ಲಿ ಕಾರ್ಮಿಕರಿಂದ ನಿವೇಶನಕ್ಕಾಗಿ ಧರಣಿ ನಡೀತಾ ಇದೆ. ಅಲ್ಲಿನ ಕಾರ್ಮಿಕರಿಗೆ ನಿಜವಾದ ಸತ್ಯವನ್ನು ಅಲ್ಲಿನ ಕೆಲವು ನಾಯಕರು ಮುಚ್ಚಿಟ್ಟಿದ್ದಾರೆ. ಕಾರ್ಮಿಕರನ್ನ ದಿಕ್ಕು ತಪ್ಪಿಸುವ ಕೆಲಸ ಮಾಡಬಾರದು. ಆಯಾಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾರ್ಮಿಕರಿಗೆ ನಿವೇಶನ ಸಿಗಬೇಕು ಎಂಬುದು ಹಿಂದಿನಿಂದಲೂ ಹೋರಾಟ ನಡೀತಾ ಇದೆ ಎಂದು ಹೇಳಿದರು. ಘೋಷಣೆಯೊಂದಿಗೆ ನಾವು ಕೊಡಗು ಜಿಲ್ಲೆ ಮತ್ತು ಇಡೀ ನಮ್ಮ ರಾಜ್ಯದಾದ್ಯಂತ ನಾವು ಹೋರಾಟ ಮಾಡಿಕೊಂಡು ಬಂದಿದ್ದು, ನಾವು 2000 ಇಸ್ವಿಯಿಂದ ನಾವು ನಿವೇಶನಕ್ಕೆ ಯಾರು ನಮ್ಮ ಕೊಡಗು ಜಿಲ್ಲೆಯಲ್ಲಿ ನಿವೇಶನ ಇಲ್ಲ, ನಮಗೆ ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದರೂ ಸಹ ಇವತ್ತಿಗೂ ನಮ್ಮ ಏನು ದುಡಿಯೋ ವರ್ಗ ಯಾರ ಲೈನ್ ಮನೆಯಲ್ಲಿ, ಬಾಡಿಗೆ ಮನೆಯಲ್ಲಿ ಗುಲಾಮರಾಗಿ ಇದ್ದು ಇವತ್ತು ನಮಗೆ ಸ್ವಾತಂತ್ರ್ಯ ಸಿಗದ ರೀತಿಯಲ್ಲಿ ನಾವು ನಮ್ಮ ಕಾರ್ಮಿಕರು ಇವತ್ತು ಜೀವನ ಮಾಡ್ತಾ ಇದ್ದೇವೆ. ಆದ್ದರಿಂದ ಮಾನ್ಯ ಏನು ಇವತ್ತಿನ ಕಾಂಗ್ರೆಸ್ ಆಡಳಿತ ಮಾಡ್ಕೊಂಡು ಬಂದಿರುವಂತಹ ಮಾನ್ಯ ಮುಖ್ಯಮಂತ್ರಿ ಅವರು ಮತ್ತು ನಮ್ಮ ಸೋಮವಾರಪೇಟೆ ಮಡಿಕೇರಿ ಕ್ಷೇತ್ರದ 2 ಶಾಸಕರುಗಳಾದ ಮಂತ್ರಿಗಳು ಸರ್ ಮತ್ತು ಎಸ್ ಪೊನ್ನಣ್ಣ ಸರ್ ಅವರಿಗೆ ನಮ್ಮ ಸೂರಿಯಾಗಿ ಸಮಿತಿ ಮತ್ತು ಎಐಟಿಸಿ ವತಿಯಿಂದ ನಾವು ಇವತ್ತು ನಿಮಗೆ ಮನವಿಯನ್ನು ಮತ್ತು ನಿಮ್ಮ ಹತ್ರ ನಾವು ಅಂಗಲಾಚಿ ಬೇಡ್ತೇವೆ. ಯಾಕೆಂತ ಹೇಳಿದ್ರೆ ನಾವು ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದರೂ ಸಹ ನಮ್ಮ ದೀನ ದಲಿತರು ಸ್ವಲ್ಪ ಇದನ್ನ ಅರ್ಥ ಮಾಡಿಕೊಂಡು, ಯಾರು ಈ ಕಾಫಿ ತೋಟದಲ್ಲಿ ದೊಡ್ಡ ದೊಡ್ಡ ಭೂ ಮಾಲೀಕರು ಇವತ್ತೇನು ಪರಿಸರವನ್ನು ಸ್ವಾಧೀನ ಮಾಡ್ಕೊಂಡಿದ್ದಾರೆ, ನಾವು ಇವತ್ತು ನಿನ್ನೆ ಕೇಳೋದಲ್ಲ. ಏನು ಈಗ ಒಂದು 5 ವರ್ಷದಿಂದ ಏನೋ ಸರ್ಕಾರ ಮಾಲೀಕರಿಗೆ ಈ ಭೂಮಿಯನ್ನು ಭೋಗ್ಯ ಕೊಟ್ಟಿರೋದು ಇದು ಸರಿಯಲ್ಲ. ನಾವು ಕೇಳ್ತಾ ಇರೋದು 2000 ಇಸ್ವಿಯಿಂದ ನೀವು ಪೈಸಾರಿ ಜಾಗವನ್ನು ಯಾರೋ 5 ಎಕರೆ 10 ಎಕರೆ ಮೇಲ್ಪಟ್ಟು ನಿಮ್ಮ ಸರ್ಕಾರ ಜಾಗ ಅವರ ಕೈಯಲ್ಲಿದೆ, ಅದನ್ನು ಬಿಡಿಸಿ ಏನು ಇವತ್ತು ಬೀದಿಯಲ್ಲಿದ್ದಾರೆ ಅವರಿಗೆ ಕೊಡಿ ಅಂತ ನಾವು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಬಿಟ್ರೆ ನಾವೇನು ನಿಮ್ಮ ಹತ್ರ ಭಿಕ್ಷೆ ಬೇಡಲ್ಲ. ಆದ್ರಿಂದ ದಯಮಾಡಿ ನಮ್ಮ 2 ಶಾಸಕರು ಏನು ಇವತ್ತು ಬೀದಿಯಲ್ಲಿದ್ದಾರೆ ಅಂತ ಅವರಿಗೆ ಸೂರು ಕೊಡ್ಬೋದು ಅಂತೇಳಿ ನಾವು ಭಾವಿಸ್ತಿದ್ದೇವೆ. ದಯಮಾಡಿ ಏನಾದರೂ ನಿಮ್ಮ ಪ್ರಯತ್ನದಿಂದ ಈ ಸೋಮವಾರಪೇಟೆಯಲ್ಲಿ ಏನು ಈಗಾಗಲೇ ಸರ್ವೆ ಮಾಡಿದ್ದಾರೆ, ಈ ಸೋಮವಾರಪೇಟೆಯಲ್ಲಿ 3 ಹೋಬಳಿಯಲ್ಲಿ ಶನಿವಾರ ಸಂತೆಯಲ್ಲಿ ಪೈಸಾರಿ ಜಾಗ ಮನೆಗೆ ಬಿಡಿಸಿದ್ದಾರೆ, ಕೊಡ್ಲಿಪೇಟೆಯಲ್ಲಿ ಬಿಡಿಸಿದ್ದಾರೆ. ಬಟ್ ನಮ್ಮ ಸೋಮವಾರಪೇಟೆ ಹೋಬಳಿಯಲ್ಲಿ 1 ಇಂಚು ಜಾಗ ಇಲ್ಲ ಅಂತೇಳಿ ಇವತ್ತು ಅವರ ದಾಖಲಾತಿಯಲ್ಲಿ ತೋರಿಸ್ತಾ ಇದೆ. ಇದು ನಮ್ಮ ದುರಾಂತ. ಆದ್ರಿಂದ ಇವತ್ತು ಬೀದಿಯಲ್ಲಿ ನಾವು ಜೀವನವನ್ನು ಮಾಡ್ತಾ ಇದ್ದೇವೆ. ನಾವು ಹಲವಾರು ಬಾರಿ ನಾವು ಆಯಾಯ ಗ್ರಾಮ ಪಂಚಾಯಿತಿಯಲ್ಲಿ ಸಹ ನಾವು ನಮಗೆ 3.25 ನಿವೇಶನ ಕೊಡಿ ಅಂಗಲಾಚಿ ಕೇಳಿದ್ರು ಯಾವುದೇ ಒಂದು ಸರ್ಕಾರ ಆಗಲಿ ಮತ್ತು ಜಿಲ್ಲಾಡಳಿತವಾಗಿ ಇದಕ್ಕೆ ಸ್ಪಂದನೆ ಮಾಡಿಲ್ಲ. ಕಾರಣ ನಮ್ಮ ಏನು ಜನ ಏನು ದುಡಿಯುವ ವರ್ಗದವರು ಇವರನ್ನ ಗೆಲ್ಲಿಸಿ ನಾವೇನು ವಿಧಾನಸೌಧಕ್ಕೆ ಮತ್ತು ಪಾರ್ಲಿಮೆಂಟ್ಗೆ ಕಳಿಸ್ತೀವಿ, ಅಲ್ಲಿ ಇದರ ಬಗ್ಗೆ ಯಾರೂ ಚಕ್ರ ಎತ್ತುವುದಿಲ್ಲ. ಆದರೂ ಸಹ ನಮ್ಮ ಶಾಸಕರು ಮಂತ್ರಿಗೌಡ ಅವರು ಈ ನಿವೇಶನದ ಬಗ್ಗೆ 2-3 ಸರಿ ವಿಧಾನಸೌಧದಲ್ಲಿ ಚರ್ಚೆ ಮಾಡಿದ್ದಾರೆ. ನಮಗೆ ತುಂಬಾ ನೋವಿನ ವಿಷಯ ಅಂತ ಹೇಳಿದ್ರೆ, ಈ ಕೊಡಗು ಜಿಲ್ಲೆಯಲ್ಲಿ ಹಲವಾರು ದೊಡ್ಡ ದೊಡ್ಡ ಮಾಲೀಕರ ಕೈಯಲ್ಲಿ ಇರುವಂತಹ ಪೈಸಾರಿ ಜಾಗವನ್ನು ನಾವೇ ನಮ್ಮ ಸಂಘಟನೆಯಿಂದ
ಪೈಸಾರಿ ಜಾಗವನ್ನು ಗುರುತು ಮಾಡಿ ನಾವು ಕೊಟ್ಟು ಸಹ ಇವತ್ತು ತಾಲೂಕು ಏನಿವತ್ತು ಕಂದಾಯ ಇಲಾಖೆಯ ವರದಿ ಪ್ರಕಾರ ನಮ್ಮ ಸೋಮವಾರಪೇಟೆ ಹೋಬಳಿಯಲ್ಲಿ 1 ಇಂಚ್ ಜಾಗ ಪೈಸಾರಿ ಜಾಗ ಇಲ್ಲ ಅಂತೇಳಿ ಇವತ್ತು ಸರ್ವೆಯ ಮೂಲಕ ಇವತ್ತು ನಮಗೊಂದು ಮಾಹಿತಿ ಸಿಕ್ಕಿದೆ. ಇದು ನಮ್ಮ ಸೋಮವಾರಪೇಟೆಯ ಹೋಬಳಿಯ ಕಾರ್ಮಿಕ ದುಡಿಯೋರ್ಗದ ದುರಂತ. ಯಾಕೆ ಮನೆ ಕೊಡಬೇಕು ಅಂತ ಕಾಲೇಜ್ ಇದೆ, ಈ ಕಾಲೇಜೇನು ಮುಂದುವರಿಸಿದ್ರೆ ಸಹ ಇವರ ಪ್ರಯತ್ನದಿಂದ ಸರ್ವೆ ಆಗಿದೆ. ಅದೇ ಪ್ರಕಾರ ನಮ್ಮ ಇವತ್ತು ಸೋಮವಾರಪೇಟೆಯಲ್ಲಿ ಸಹ ನಮ್ಮ ಹೋಬಳಿಯಲ್ಲಿ ಬೇಕಾದಷ್ಟು ಪೈಸಾರಿ ಜಾಗ ಇದೆ. ನಾವು ಏನು ಸಣ್ಣ ಪುಟ್ಟ ಮಾಲೀಕರು ಸರ್ಕಾರ ಜಾಗವನ್ನು ನೀವು ಕಿತ್ಕೊಳ್ಳಿ, ಪೈಸಾರಿ ಜಾಗವನ್ನು ಕಿತ್ಕೊಳ್ಳಿ ಅಂತ ನಾವು ಹೇಳ್ತಾ ಇಲ್ಲ. ನಾವು ನೈಜವಾಗಿ ಇವತ್ತೇನು 30 ಎಕರೆ 40 ಎಕರೆ 20 ಎಕರೆ ಮೇಲ್ಪಟ್ಟ ಏನು ಮಾಲೀಕರ ಇರುವಂತ ಪೈಸಾರಿ ಜಾಗವನ್ನು ನೀವು ತೆಗೆದು ಏನು ಇವತ್ತು ಬೀದಿಯಲ್ಲಿರುವಂತ ನಮ್ಮ ದೀನ ದಲಿತರಿಗೆ, ನಮ್ಮ ದುಡಿಯುವ ವರ್ಗ ಜನಗಳಿಗೆ ನೀವು ಹಂಚಿಕೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ನಾವು ಮುಂದಿನ ದಿನದಲ್ಲಿ ನೀವು ಏನಾದರೂ ಇದ್ರ ಬಗ್ಗೆ ಕಾಳಜಿ ವಹಿಸಿದ್ರೆ ನಾವು ಮುಂದಿನ ದೊಡ್ಡ ಮಟ್ಟದಲ್ಲಿ ನಾವು ಈ ಕೊಡಗು ಜಿಲ್ಲೆಯಲ್ಲಿ ಹೋರಾಟ ಮಾಡಬೇಕಾಗ್ತದೆ. ಗೋಷ್ಠಿಯಲ್ಲಿ ಎಐಟಿಯುಸಿ ತಾಲೂಕು ಕಾರ್ಯದರ್ಶಿ ಪಿಟಿ ಸುಂದರ, ನಿರ್ದೇಶಕ ತನಿಯಪ್ಪ ಪಾಲ್ಗೊಂಡಿದ್ದರು.